ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.5 ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಿಂದಿನ ಒಂದು ಕ್ಲಾಸ್ನಲ್ಲಿ 7ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದ ಪ್ರಶ್ನೆ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನವುಗಳನ್ನು ಅಪವರ್ತಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಟೋಟಲ್ ಆಗಿ 5 ಪ್ರಶ್ನೆಗಳಿದ್ದಾವೆ. ಈ ರೀತಿಯಾಗಿ ನಮಗೆ ಏನು ಕೊಟ್ಟಿದ್ದಾರೆ, ಸಮೀಕರಣವನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಅಪವರ್ತಿಸಿ ಇವುಗಳ ಅಪವರ್ತನವನ್ನು ನಾವು ಈಗ ಕಂಡುಹಿಡಿಬೇಕು. 8ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 8a³ + b³ + 12a² b + 6ab² ಅಂತ ಇದೆ. ಈ ಒಂದು ಸಮೀಕರಣವನ್ನು ನಾವು ಈಗೇನು ಮಾಡಬೇಕಂದ್ರೆ ಅಪವರ್ತನವನ್ನು ಮಾಡಬೇಕು. ಸೊ ಇದು ಒಂದು ಯಾವ ಒಂದು ಸಮೀಕರಣವನ್ನು ಹೋಲುತ್ತೆ, ಈ ಸಮೀಕರಣವು ಯಾವ ಒಂದು ನಿತ್ಯ ಸಮೀಕರಣವನ್ನು ಹೋಲುತ್ತೆ ಎನ್ನುವುದನ್ನು ನಾವು ಇಲ್ಲಿ ಕಂಡ್ಕೋಬೇಕು. 8a³ ತಂದಾಗ ನಾವು 8 ಎನ್ನುವಂಥದ್ದು 2ರ ಘನ ಆಗಿದೆ. ಹಾಗಾಗಿ 2a³ b³. ಓಕೆ, ಇವಾಗ 2a ಅಂತ ಬಂತು. 2a 3 × 2 ಅಂದರೆ 6 ಬರುತ್ತೆ. ಸೊ 6 × b ಅಂದರೆ ಇದು a³ + b³ + 3a × b × ಬ್ರ್ಯಾಕೆಟ್ a + b ಎನ್ನುವಂಥ ಸೂತ್ರ ನಿತ್ಯ ಸಮೀಕರಣವನ್ನು ಹೋಲ್ತಾ ಇದೆ. ಅದಕ್ಕಾಗಿ 2a³ + b³ + 3 × 2 ಅಂದರೆ ಇದು x ಆಗಿರುತ್ತೆ. 2a y ಅಂದರೆ b ಇದೆ ಪ್ಲಸ್ 3x. ನಾವು ಈ ರೀತಿಯಾಗಿ ಸೂತ್ರವನ್ನು ಕೂಡ ಬರೀಬೋದು. ಏನಂತ 3xy² ಅಂತ ಕೂಡ ಬರೀಬೋದು. ನೋಡಿ, ಇಲ್ಲಿ x³ + y³ + 3x² × b + 3x × b² ಅಂತ ಕೂಡ ಬರೀಬೋದು. ಅಥವಾ ಈ ರೀತಿಯಾಗಿ ಕೂಡ ಬರೀಬೋದು, x³ + y³ + 3xy × ಬ್ರ್ಯಾಕೆಟ್ x + y ಅಂತ ಕೂಡ ನಿತ್ಯ ಸಮೀಕರಣವನ್ನು ಬರೀಬೋದು. ಅಥವಾ x³ + y³ + 3x² b 3x² y + 3y² x ಅಂತ ಕೂಡ ಬರೀಬೋದು. ಸೊ ಇದನ್ನು ಹೋಲ್ತಾ ಇರೋದ್ರಿಂದ ನಾವು 8a³ + b³ + 12a² × b + 6a × b² ಎನ್ನುವಂಥದ್ದನ್ನು ನನಗೆ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಇಲ್ಲಿ x ಅಂದರೆ ಏನಿದೆ, 2a ಅಂತ ಇದೆ. y ಅಂದರೆ ಏನಿದೆ, b ಅಂತ ಇದೆ. ಈ ಒಂದು ಸೂತ್ರದ ಸಂಕ್ಷಿಪ್ತ ರೂಪ ಏನಾಗಿರುತ್ತೆ, 2a + b³ ಆಗಿರುತ್ತೆ. ಹಾಗಾಗಿ ಇವುಗಳ ಒಂದು ಅಪವರ್ತನಗಳು 2a + b 2a + b 2a + b ಈ ರೀತಿಯಾಗಿ ಸಮೀಕರಣ ಇದೆ. ಸೊ ಈ ಒಂದು ಸಮೀಕರಣದ ಎಕ್ಸ್ಪಾನ್ಷನ್ ರೂಪದ ಒಂದು ನಿತ್ಯ ಸಮೀಕರಣ ಏನಿದೆ ಅಂದರೆ x + y³ + x³ + y³ + 3xy × ಬ್ರ್ಯಾಕೆಟ್ x + y ಎನ್ನುವಂಥ ನಿತ್ಯ ಸಮೀಕರಣ. ಸೊ 2ನೇ ಪ್ರಶ್ನೆ ಕೂಡ ಯಾವ ರೀತಿಯಾಗಿದೆ ಅಂದರೆ ನಾವು ಮೊದಲೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ವಿ ಅದೇ ರೀತಿಯಾಗಿದೆ. ಬಟ್ ಇಲ್ಲಿ ಏನಾಗಿದೆ, ಸೈನ್ ಮಾತ್ರ ಚೇಂಜ್ ಇದೆ. ಸೈನ್ ಮಾತ್ರ ಚೇಂಜ್ ಇದ್ದರೆ ಈ ಒಂದು ನಿತ್ಯ ಸಮೀಕರಣ ಯಾವ್ದು ಹೋಗುತ್ತೆ ಅಂದರೆ x - y³ ಆಗುತ್ತೆ. x³ - y³ - 3xy × ಬ್ರ್ಯಾಕೆಟ್ x - y ಆಗುತ್ತೆ. ಹಾಗಾದರೆ ಇಲ್ಲಿ x ಅಂದರೆ ಏನಿದೆ, 2a ಇದೆ. b ಅಂದರೆ y ಅಂದರೆ ಏನಿದೆ, b ಇದೆ. ಹೋಲ್³ ಅಂದಾಗ ಇಲ್ಲಿ ನಮಗೆ ಅಪವರ್ತನಗಳು 2a - b × 2a - b × 2a - b ಎನ್ನುವಂಥ ಅಪವರ್ತನಗಳು ನಮಗೆ 2ನೇ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈ ಒಂದು ಮೊದಲನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆ ಎರಡೂ ಕೂಡ ಒಂದೇ ರೀತಿಯಾಗಿದೆ. ಬಟ್ ಇಲ್ಲಿ ಸೈನ್ ಮಾತ್ರ ಚೇಂಜ್ ಇದೆ. ಹಾಗಾಗಿ ಅಪವರ್ತನಗಳಲ್ಲಿ ಕೂಡ ಸೈನ್ ಮಾತ್ರ ಚೇಂಜ್ ಆಗಿ ಬರುತ್ತೆ. ಓಕೆ, 8ನೇ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಬ್ ಕ್ವಶನ್ 27 - 125a³ - 135a + 225a² ಅಂತ ಇದೆ. ಇದನ್ನು ಕೂಡ ನಾವು ಕ್ಯೂಬ್ ಅಂತ ಇದೆ. ಇಲ್ಲಿ ಕ್ಯೂಬ್ ಅಂತ ಇರೋದ್ರಿಂದ ನಾವು ಇಲ್ಲಿ x³ - x + y³ ಈ ಒಂದು ನಿತ್ಯ ಸಮೀಕರಣವನ್ನು ಹೋಲುತ್ತೆ. 27 ಯಾವ ಒಂದು ಸಂಖ್ಯೆಯ ಘನ ಆಗಿದೆ ಅಂದರೆ 3ರ ಘನ ಆಗಿದೆ. 3 × 3 = 9, 9 × 3 = 27. ಹಾಗಾಗಿ 3 3³ -
125 5ರ ಘನ ಆಗಿದೆ, ಹಾಗಾಗಿ 5a^3. ಸೊ -3 ಇದು a² ಅಥವಾ x². ನೆಕ್ಸ್ಟ್ ಇದು y. ಓಕೆ, x ಅಂದರೆ ಏನಿದೆ 3 ಅಂತ ಇದೆ, y ಅಂದರೆ ಏನಿದೆ 5a ಅಂತ ಇದೆ. 3x² ಅಂದರೆ 3², y ಅಂದರೆ 5a ಪ್ಲಸ್ 3xy². ಓಕೆ, ನೆಕ್ಸ್ಟ್ ಈ ಒಂದು ನಿತ್ಯ ಸಮೀಕರಣ ಯಾವುದು? x - y^3. ಸೊ ಈ ಒಂದು ಪ್ರಶ್ನೆಗೆ ನಮಗೆ ಅಪವರ್ತನಗಳು ಯಾವ ರೀತಿಯಾಗಿ ಬರುತ್ತೆ ಅಂದರೆ 3 - 5a 3 - 5a 3 - 5a ಎಂದು ನಮಗೆ ಅಪವರ್ತನಗಳು ದೊರೆಯುತ್ತವೆ. ಓಕೆ, 4ನೇ ಪ್ರಶ್ನೆ 64a³ - 27b³ - 144a²b ಪ್ಲಸ್ 108ab² ಅಂತ ಇದೆ. ಸೊ ಇಲ್ಲಿ ಕೂಡ ನಮಗೆ x - y^3 ನಿತ್ಯ ಸಮೀಕರಣ ಹೋಲುತ್ತೆ. ಸೊ 64 4ರ ಘನ ಆಗಿದೆ, ಹಾಗಾಗಿ 4a^3. 27 3ರ ಘನ ಆಗಿದೆ, ಹಾಗಾಗಿ 3b^3 - 3 ಇಂಟು ಇದು x², ಇದು y ಆಗಿರುತ್ತೆ. x ಅಂದರೆ 4a ಇದೆ, y ಅಂದರೆ 3b ಅಂತ ಇದೆ. ಅದಕ್ಕಾಗಿ 3x² ಇಂಟು y ಪ್ಲಸ್ 3xy². ಸೊ ಇಲ್ಲಿ ನಮಗೆ x - y^3 ಅನ್ನುವಂಥ ಹೋಲುತ್ತೆ, ಹಾಗಾಗಿ 4a - 3b^3 ಅಂದಾಗ 4a - 3b 4a - 3b 4a - 3b ಎನ್ನುವಂಥ ನಮಗೆ ಅಪವರ್ತನೆಗಳು ಸಿಗತ್ತೆ. ಇಲ್ಲಿ ನಮಗೆ ನಿತ್ಯ ಸಮೀಕರಣ x - y^3 ಅಂದಾಗ x³ - y³ - 3xy ಇಂಟು ಬ್ರಾಕೆಟ್ x - y ಎನ್ನುವಂಥ ಒಂದು ನಿತ್ಯ ಸಮೀಕರಣ ದೊರೆಯುತ್ತೆ. ನೆಕ್ಸ್ಟ್ ಈ ಒಂದು 8ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಕೊನೆಯ ಪ್ರಶ್ನೆ 27p³ - 1/216 -9/2p² ಪ್ಲಸ್ 1/4p ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಈಗ ಅಪವರ್ತಿಸಬೇಕು. ನಿಮಗೆ ಗೊತ್ತಿರುವ ಹಾಗೆ 27 3ರ ಘನ ಆಗಿದೆ, ಅದಕ್ಕಾಗಿ 3p^3. 216 ಎನ್ನುವಂಥದ್ದು 6ರ ಘನ ಆಗಿದೆ, ಅದಕ್ಕಾಗಿ 1/6^3 ಮೈನಸ್ 3. ಇಲ್ಲಿ ನೋಡಿ x ಅಂದರೆ ಏನಿದೆ 3p ಅಂತ ಇದೆ, y ಅಂದರೆ 1/6 ಅಂತ ಇದೆ. ಅದಕ್ಕಾಗಿ x² - y² - 3x ಇಂಟು y ಇಂಟು ಬ್ರಾಕೆಟ್ x - y. x ಅಂದರೆ 3b ಇದೆ, y ಅಂದರೆ 1/6 ಇದೆ. ಈ ಒಂದು x y^3 ಅನ್ನುವಂಥ ಸೂತ್ರ ಹೋಲುತ್ತೆ. x³ - y³ - 3x ಇಂಟು y ಇಂಟು ಬ್ರಾಕೆಟ್ x ಪ್ಲಸ್ y ಎನ್ನುವಂಥ ನಿತ್ಯ ಸಮೀಕರಣ ಹೋಲುತ್ತೆ. ಅದಕ್ಕಾಗಿ ಇಲ್ಲಿ ನಮಗೆ ದೊರೆಯುವಂಥ ಅಪವರ್ತನಗಳು 3p - 1/6 ಇಂಟು 3p - 1/6 ಇಂಟು ಬ್ರಾಕೆಟ್ 3p - 1/6 ಎನ್ನುವಂಥ 3 ಅಪವರ್ತನಗಳು ದೊರೆಯುತ್ತಾ ಇದ್ದಾವೆ. 9ನೇ ಪ್ರಶ್ನೆ, ಕೆಳಗಡೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ತಾಳೆ ನೋಡಿ ಅಂತ. ಏನು ತಾಳೆ ನೋಡಬೇಕಂದ್ರೆ x³ + y³ ಇದು x + y ಇಂಟು ಬ್ರಾಕೆಟ್ x² - x ಇಂಟು y ಪ್ಲಸ್ y² ಸಮನಾಗಿರುತ್ತದೆ ಎನ್ನುವಂಥದ್ದನ್ನು ನಾವು ತಾಳೆ ಮಾಡಿ ನೋಡಬೇಕು. ಓಕೆ, 9ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. x³ + y³ = x + y ಇಂಟು ಬ್ರಾಕೆಟ್ x² - x ಇಂಟು y ಪ್ಲಸ್ y² ಅಂತ ಇದೆ. ಸೊ ಇವಾಗ ನಾವು ಮೊದಲೇ ಮಾಡಬೇಕಾಗಿರೋದು ಏನಂದರೆ x³ + y³ ಅಂತ ಇದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ಈ ಒಂದು ಸೂತ್ರಕ್ಕೆ ಇಲ್ಲಿ ಅಪ್ಲೈ ಆಗುತ್ತೆ, ಅಥವಾ ನಾವು ಈ ರೀತಿಯಾಗಿ ಕೂಡ ಮಾಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದನ್ನು x ಇಂಟು x² - xy ಪ್ಲಸ್ y² ಅಂತ ಮಾಡಬೇಕು, ಪ್ಲಸ್ y ಇಂಟು x² - xy ಪ್ಲಸ್ y² ಈ ರೀತಿಯಾಗಿ ಮಾಡಿದಾಗ ನಮಗೆ ದೊರೆಯುವಂಥದ್ದು x³ - x²y ಪ್ಲಸ್ ಇದನ್ನು ಪ್ರತಿಯೊಂದಕ್ಕೂ ನಾವು ಮಲ್ಟಿಪಲ್ ಮಾಡಬೇಕು. x ಇಂಟು x² x³ ಆಗುತ್ತೆ, x ಇಂಟು xy ಅಂದಾಗ x²y ಆಗುತ್ತೆ. ನೆಕ್ಸ್ಟ್ xy², ನೆಕ್ಸ್ಟ್ ಇದಕ್ಕೂ ಮಲ್ಟಿಪಲ್ ಮಾಡಬೇಕು, ಪ್ಲಸ್ x²y ಪ್ಲಸ್ ಮೈನಸ್ xy y². ನೆಕ್ಸ್ಟ್ ನೋಡಿ y³ ಆಗುತ್ತೆ. ನೋಡಿ ಇಲ್ಲಿ x² ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ
ನೋಡಿ ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಇದೆ, ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಉಳಿಯುವಂಥದ್ದು ಏನು ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ ಮೈನಸ್ ವೈ ಕ್ಯೂಬ್ ಅಂತ ಇದೆ, ಎಕ್ಸ್ ಮೈನಸ್ ವೈಗೆ ಸಮನಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿದೆ ನಮಗೆ ಎರಡನೇ ಪ್ರಶ್ನೆ. ಇವಾಗ ಏನು ಮಾಡಬೇಕಂದ್ರೆ ಈ ಎಕ್ಸಿಂದ ಹೋಲ್ ಟರ್ಮ್ಗೆ ನಾವು ಮಲ್ಟಿಪಲ್ ಮಾಡಬೇಕು. ನೆಕ್ಸ್ಟ್ ಅದನ್ನು ನಾವು ಮಾಡಿದಾಗ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಇದು ಮೈನಸ್ ಇದೆ, ಮೈನಸನ್ನು ತಗೋಬೇಕು. ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ತೆಗಿಬೇಕು. ನೆಕ್ಸ್ಟ್ ನೋಡಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಇಂಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ, ನೆಕ್ಸ್ಟ್ ಎಕ್ಸ್ ವೈ ಸ್ಕ್ವೇರ್, ನೆಕ್ಸ್ಟ್ ವೈ ಕ್ಯೂಬ್. ನೋಡಿ ಇವಾಗ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳನ್ನು ನೋಡಿ, ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ವೈ, ಎಕ್ಸ್ ಸ್ಕ್ವೇರ್ ಇಂಟು ವೈ, ಪ್ಲಸ್ ಇದೆ, ಇದು ಮೈನಸ್ ಇದೆ, ಹಾಗಾಗಿ ಕ್ಯಾನ್ಸಲ್. ನೆಕ್ಸ್ಟ್ ಇದು ಪ್ಲಸ್ ಇದೆ, ಇದು ಮೈನಸ್ ಮತ್ತು ಇದು ಪ್ಲಸ್, ಇದು ಮೈನಸ್ ಬರುತ್ತೆ, ಎರಡು ಟರ್ಮ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದನ್ನು ನೋಡಿ, ಇದು ಸೇಮ್ ಎಲ್ಲವೂ ಕೂಡ ಮೈನಸ್, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಕೂಡ ಮೈನಸ್ ಆಗುತ್ತೆ. ಹಾಗಾಗಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಎನ್ನುವಂಥದ್ದು ನಮಗೆ ಕೊನೆಯದಾಗಿ ಉಳಿಯುತ್ತೆ. ಸೊ ಇಲ್ಲಿ ತಾಳಿ ನೋಡಿ ಅಂತ ಕೊಟ್ಟಿದ್ರು, ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ. ಓಕೆ, ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.